ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ವಿಜಯ್ ಚಾನಲ್ ವಿಜಯ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ಏನಪ್ಪ ಅಂದರೆ ಯುಡೇಸ್ ಪ್ಲಸ್ನಲ್ಲಿ ಯುಡೇಸ್ನ ಸರ್ಟಿಫೈ ಮಾಡೋದು ಹೇಗೆ ಅಂತ. ಮೊದಲಿಗೆ ನೀವು ನಿಮ್ಮ ಗೂಗಲಲ್ಲಿ ಹೋಗಿ ಯುಡೇಸ್ ಪ್ಲಸ್ ಅಂತ ಟೈಪ್ ಮಾಡಿ ಸ್ನೇಹಿತರೆ. ಈ ರೀತಿ ಯುಡೇಸ್ ಪ್ಲಸ್ ಅಂತ ಬರುತ್ತೆ. ಲೊಕೇಶನ್ ಕೇಳಿದ್ರೆ ಲೊಕೇಶನ್ ಆನ್ ಮಾಡಿ ಯುಡೇಸ್ ಪ್ಲಸ್ ಮೇಲೆ ಟಚ್ ಮಾಡಿ. ಇದೆಲ್ಲ ಲಾಗಿನ್ ಆಗೋದು ಗೊತ್ತಿದೆ ನಿಮಗೆ. ಲಾಗಿನ್ ಫಾರ್ ಆಲ್ ಮಾಡ್ಯೂಲ್ಸ್ ಅಂದರೆ ಈ ಥರ ಮೇಲೆ ಆರೆಂಜ್ ಕಲರ್ ಇದೆ, ಇದ್ರ ಮೇಲೆ ಬರುತ್ತೆ. ಡೆಸ್ಕ್ಟಾಪ್ ಸೈಟ್ ಆನ್ ಇದ್ದರೆ ಈ ಥರ ಬರುತ್ತೆ ಸ್ನೇಹಿತರೆ. ಈ ಮೇಲೆ ಡೆಸ್ಕ್ಟಾಪ್ ಸೈಟ್ ಈ ಥರ ಟಿಕ್ ಇದ್ರೆ ಅಷ್ಟೇ ಇಲ್ಲಿ ತೋರಿಸುತ್ತೆ, ಇಲ್ಲಾಂದರೆ ಅದು ಬೇರೆ ಡೈರೆಕ್ಟ್ ತೋರಿಸುತ್ತೆ. ಸೊ ಇಲ್ಲಿ ಲಾಗಿನ್ ಫಾರ್ ಆಲ್ ಮಾಡ್ಯೂಲ್ಸ್ ಮೇಲೆ ಟಚ್ ಮಾಡೋಣ. ಇದ್ರ ಮೇಲೆ ಟಚ್ ಮಾಡಿದಾಗ ಅದು ತನ್ನದೇ ಆದಂಥ ಮತ್ತೊಂದು ವೆಬ್ ಓಪನ್ ಆಗುತ್ತೆ. ಈಗ ನಾವು ನಮ್ಮ ಸ್ಟೇಟನ್ನು ಆಯ್ಕೆ ಮಾಡ್ಕೊಳ್ಳೋಣ. ಸ್ಟೇಟ್ ಲಾಗಿನ್ ಆಗೋದಂತೂ ಎಲ್ಲರಿಗೂ ಗೊತ್ತಿದೆ. ನಿಮ್ಮ ಹತ್ರ ಲಿಂಕ್ ಇದ್ದರೂ ಲಿಂಕ್ ಮುಖಾಂತರ ಡೈರೆಕ್ಟ್ ಲಾಗಿನ್ ಆಗ್ಬೋದು. ಈ ರೀತಿ ಲಾಗಿನ್ ಆದಾಗ ನಾವೇನು ಮಾಡಬೇಕು ಸ್ನೇಹಿತರೆ, ಇಲ್ಲಿ ಪ್ರೊಫೈಲ್ ಆ್ಯಂಡ್ ಫೆಸಿಲಿಟಿ 2025 ಮತ್ತು 26 ಆಪ್ಷನ್ನಲ್ಲಿ ಲಾಗಿನ್ ಆಗಿ ಇದ್ರ ಮೇಲೆ ಲಾಗಿನ್ ಆದಾಗ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಈ ಪೇಜ್ ಓಪನ್ ಆದಾಗ ನಿಮ್ಮದು ಡೆಸ್ಕ್ಟಾಪ್ ಸೈಟ್ ಆನ್ ಇದ್ದರೆ ಅಷ್ಟೇ ಈ ರೀತಿ ಓಪನ್ ಆಗುತ್ತೆ. ಡೆಸ್ಕ್ಟಾಪ್ ಸೈಟ್ ಆನ್ ಇದ್ದರೆ ಅದೊಂಥರ ಮೇಲೆ ಸ್ಕ್ರೀನ್ ಫುಲ್ ಎತ್ತಾ ಇರಬೇಕು. ಈಗ ಏನು ಮಾಡಬೇಕು, ಇಲ್ಲಿ ಕೆಳಗೆ ನಾವೇನು ಮಾಡಬೇಕು, ಯೂಸರ್ ನೇಮು ಮತ್ತು ಪಾಸ್ವರ್ಡ್ ಹಾಕ್ಬೇಕು ಸ್ನೇಹಿತರೆ. ಈಗಾಗಲೇ ನನ್ನಲ್ಲಿ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಇದೆ, ಸೊ ನಾನು ಡೈರೆಕ್ಟ್ ಆಗ್ತಾ ಇದ್ದೀನಿ. ಹಾಕಿ ಇಲ್ಲಿ ನಿಮ್ಮ ಒಂದು ಕ್ಯಾಪ್ಚಾವನ್ನು ಎಂಟ್ರಿ ಮಾಡಿ ಸ್ನೇಹಿತರೆ. ಈಗ ನಾನು ಕ್ಯಾಪ್ಚಾವನ್ನು ಹಾಕಿದ್ದೇನೆ, ಲಾಗಿನ್ ಆಗ್ತಾ ಇದ್ದೀನಿ ಸ್ನೇಹಿತರೆ. ಲಾಗಿನ್ ಅಂತ ಟಚ್ ಮಾಡಿ ಈ ರೀತಿ ನಿಮ್ಮ ಒಂದು ಆಪ್ಷನ್ಸ್ ಎಲ್ಲ ಬರುತ್ತೆ. ಒಂದು ವೇಳೆ ಡೆಸ್ಕ್ಟಾಪ್ ಸೈಟ್ ಆಫ್ ಇದ್ರೆ ಏನಾಗುತ್ತೆ, ಒಂದ್ರ ಕೆಳಗೆ ಬರುತ್ತೆ. ನಾನು ಇದು ಸಿಸ್ಟಮ್ ಟೈಪ್ ಇಟ್ಕೊಂಡಿದ್ದೀನಿ. ಈ ಡೆಸ್ಕ್ಟಾಪ್ ಸೈಟ್ ಆನ್ ಇರೋದ್ರಿಂದ, ಇದು ಟಿಕ್ ಮಾರ್ಕ್ ಇದೆ ಅಲ್ಲ ಇಲ್ಲಿ ಡೆಸ್ಕ್ಟಾಪ್ ಸೈಟು, ಇದು ಆನ್ ಇರೋದ್ರಿಂದ ಈ ರೀತಿ ಬರ್ತಾ ಇದೆ. ಸೊ ನಾನು ಏನು ಮಾಡ್ತಾ ಇದ್ದೀನಿ, ಇಲ್ಲಿ ಫಸ್ಟ್ ಆಪ್ಷನ್ ಡಾಟಾ ಕ್ಯಾಪ್ಚರ್ ಅಂತಿದೆ ನೋಡಿ ಸ್ನೇಹಿತರೆ. ಈ ಡಾಟಾ ಕ್ಯಾಪ್ಚರ್ ಮೇಲೆ ಟಚ್ ಮಾಡೋಣ. ಈ ರೀತಿ ನಿಮಗೆ ಓಪನ್ ಆಗುತ್ತೆ. ಎಲ್ಲ ಫೋರಮ್ಸು ಕಂಪ್ಲೀಟೆಡ್ ಅಂತ ಬಂದಿರಬೇಕು ಸ್ನೇಹಿತರೆ. ನಿಮ್ಮದು ಡೆಸ್ಕ್ಟಾಪ್ ಸೈಟ್ ಆನ್ ಇದ್ದರೆ ಇಲ್ಲೇ ತೋರಿಸುತ್ತೆ, ಇಲ್ಲಾಂದರೆ ನೀವು ಈ ಕಡೆ ಹಿಂಗೆ ಸರಿಸ್ಕೋಬೇಕಾಗತ್ತೆ ಇದನ್ನೆಲ್ಲ. ಈ ಒಂದು ಡೆಸ್ಕ್ಟಾಪ್ ಸೈಟ್ ಆನ್ ಇದ್ದರೆ, ಈ ರೈಟ್ ಇದ್ದರೆ ಈ ರೀತಿ ಒಂದೇ ಸ್ಕ್ರೀನಲ್ಲಿ ತೋರಿಸುತ್ತೆ. ಅದೇನಾದರೂ ಆಫ್ ಇದ್ದರೆ ನಿಮಗೆ ಇದು ಅರ್ಧ ಅಷ್ಟೇ ಕಾಣಿಸುತ್ತೆ. ಸೊ ನೀವೇನು ಮಾಡಬೇಕು, ಈ ಒಂದು ಡೆಸ್ಕ್ಟಾಪ್ ಸೈಟ್ ಆನ್ ಇಟ್ಕೊಂಡು ಈ ರೀತಿ ಕಂಪ್ಯೂಟ್ರಲ್ಲಿ ಕಾಣಿಸಂಗೆ ಒಂದೇ ಪೇಜಲ್ಲಿ ಎಲ್ಲ ಕಾಣೋ ಥರ ಇಟ್ಕೊಳ್ಳಿ. ಇಲ್ಲಿ ಕೆಳಗಿದೆ ನೋಡಿ ಸ್ನೇಹಿತರೆ. ಮೊದಲಿಗೆ ಇಲ್ಲಿ ಏನೇನಿದೆ ಅಂದರೆ, ಈ ಒಂದು ವಿಡಿಯೋ ಟ್ಯುಟೋರಿಯಲ್ಸು ಓವರ್ ಆಲ್ ಸ್ಟೇಟಸ್ ಕಂಪ್ಲೀಟೆಡ್ ಅಂತಿದೆ ನೋಡಿ ಸ್ನೇಹಿತರೆ. ಮತ್ತು ರೆಡ್ ಕಲರ್ ಇದೆ ನೋಡಿ ಸ್ಟೇಟಸ್ ನಾಟ್ ಸರ್ಟಿಫೈಡ್ ಅಂತ, ಮತ್ತು ಎಂಟ್ರಿ ಆ್ಯಕ್ಟಿವ್, ಮತ್ತು ಈ ಕಡೆ ಎಲ್ಲ ಕಂಪ್ಲೀಟೆಡ್ ಅಂತಿದೆ. ಎಂಡ್ಗೆ ನಾಟ್ ಸರ್ಟಿಫೈಡ್ ಅಂತಿದೆ. ಸೊ ಇಲ್ಲಿ ಲಾಸ್ಟ್ಗಿದೆ ನೋಡಿ ಸ್ಕೂಲ್ ಸರ್ಟಿಫಿಕೇಷನ್ ಅಂತ. ಸೊ ನೀವೇನು ಮಾಡಬೇಕು, ಈ ಸ್ಕೂಲ್ ಸರ್ಟಿಫಿಕೇಷನ್ ಮೇಲೆ ಟಚ್ ಮಾಡಬೇಕಾಗತ್ತೆ ಸ್ನೇಹಿತರೆ. ಇದ್ರ ಮೇಲೆ ಟಚ್ ಮಾಡಿದಾಗ ಮತ್ತೆ ನಿಮಗೆ ಈ ರೀತಿ ಒಂದು ಪೇಜು ಓಪನ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ಪೇಜ್ ಓಪನ್ ಆದಾಗ ಏನು ಮಾಡಬೇಕಪ್ಪ ನೀವು ಅಂದರೆ, ಸರ್ಟಿಫೈ ಬೈ ದ ಸ್ಕೂಲ್ ಅಂತಿದೆ. ಇಲ್ಲೊಂದು ಚೆಕ್ ಬಾಕ್ಸ್ ಇದೆ. ಈ ಚೆಕ್ ಬಾಕ್ಸ್ ಮೇಲೆ ರೈಟ್ ಮಾರ್ಕ್ ಹಾಕಿ ಇಲ್ಲಿ ರಿಮಾರ್ಕ್ಸನ್ನು ಎಂಟ್ರಿ ಮಾಡಬೇಕಾಗತ್ತೆ. ರಿಮಾರ್ಕ್ಸು ಮಿನಿಮಮ್ 20 ಕ್ಯಾರೆಟ್ಸಿಂದ 100 ಕ್ಯಾರೆಟ್ಸು, ಮ್ಯಾಕ್ಸಿಮಮ್ 100 ಕ್ಯಾರೆಕ್ಟರ್ಸ್ ಇರಬೇಕು. ಅಂದರೆ 20 ಪದಗಳಿಂದ 100 ಪದಗಳವರೆಗೂ ಇರಬೇಕಾಗತ್ತೆ ಸ್ನೇಹಿತರೆ. ಈ ಒಂದು ಸರ್ಟಿಫೈ ಆಗಿದೆ ಅಂತ ನೀವು ಇದರಲ್ಲಿ ರಿಮಾರ್ಕ್ಸನ್ನು ಎಂಟ್ರಿ ಮಾಡಬೇಕಾಗತ್ತೆ. ಸೊ ನಾನೀಗ ರಿಮಾರ್ಕ್ಸ್ ಹಾಕಿದ್ದೀನಿ ಸ್ನೇಹಿತರೆ. ರಿಮಾರ್ಕ್ಸ್ ಹಾಕಿ ನಾನು ಇಲ್ಲಿ ಏನು ಮಾಡಬೇಕಪ್ಪ ಅಂದರೆ, ಇಲ್ಲಿ ಸರ್ಟಿಫೈ ಅಂತ ಕೊಡಬೇಕಾಗತ್ತೆ. ಈ ಒಂದು ಸರ್ಟಿಫೈ ಮೇಲೆ ಟಚ್ ಮಾಡೋಣ. ನೋಡಿ ಸರ್ಟಿಫೈ ಮೇಲೆ ಟಚ್ ಮಾಡುವಾಗ ಒಂದು ಪಾಪಪ್ ಮೆಸೇಜ್ ಬಂತು. ಆರ್ ಯು ಶೂರ್ ಯು ವಾಂಟ್ ಟು ಸರ್ಟಿಫೈ ಸ್ಕೂಲ್ ಪ್ರೊಫೈಲ್ ಆ್ಯಂಡ್ ಫೆಸಿಲಿಟಿ ಡಾಟಾ? ನೋಟ್ ಡಾಟಾ ಕ್ಯಾನ್ ಬಿ ಅಪ್ಡೇಟೆಡ್ ಆಫ್ಟರ್ ಸರ್ಟಿಫಿಕೇಷನ್ ಆಲ್ಸೋ ಅಂಡ್ ನೀಡ್ಸ್ ಸರ್ಟಿಫಿಕೇಷನ್ ಅಂತಿದೆ. ಸೊ ನಾವಿಲ್ಲಿ ಕನ್ಫರ್ಮ್ ಕೊಡೋಣ. ಗ್ರೀನ್ ಕಲರಲ್ಲಿರುವಂಥ ಕನ್ಫರ್ಮ್ ಕೊಟ್ಟರೆ ನಮ್ಮ ಒಂದು ಸ್ಕೂಲು ಸರ್ಟಿಫೈಡ್ ಆಯಿತು. ನೋಡಿ ಸ್ನೇಹಿತರೆ, ಸ್ಕೂಲ್ ಸ್ಟೇಟಸ್ ಆಪ್ರೇಷನಲ್, ಓವರ್ ಆಲ್ ಸ್ಟೇಟಸ್ ಕಂಪ್ಲೀಟೆಡ್ ಎಲ್ಲ, ಮತ್ತು ಎಲ್ಲ ಆಲ್ ಅಂತ ಬಂದಿದೆ ನೋಡಿ ಸ್ನೇಹಿತರೆ. ಎಲ್ಲ ಒಂದು ಸರ್ಟಿಫೈ ಆಗಿದೆ ಅಂತ. ಸೊ ಮತ್ತೆ ಬ್ಯಾಕ್ ಟು ಸರ್ಟಿಫಿಕೇಷನ್ ಬರೋಣ. ಇಲ್ಲೇ ನಾವೇನಂದರೆ, ನಾವು ಸರ್ಟಿಫೈ ಮಾಡಿರೋದನ್ನು ಡೌನ್ಲೋಡ್ ಮಾಡ್ಕೋಬೇಕಲ್ವ ಆ ಒಂದು ಸರ್ಟಿಫಿಕೇಟು. ಸೊ ಇಲ್ಲಿ ಬ್ಯಾಕ್ ಟು ಸರ್ಟಿಫಿಕೇಟ್ ಅಂತಿದೆಯಲ್ಲ, ಸೊ ಇದ್ರ ಮೇಲೆ ನಾನು ಮತ್ತೆ ಟಚ್ ಮಾಡ್ತಾ ಇದ್ದೀನಿ. ಟಚ್ ಮಾಡಿದಾಗ ಇಲ್ಲಿ ಸೈಡ್ಗಿದೆ ನೋಡಿ ಸ್ನೇಹಿತರೆ, ಡೀಟೇಲ್ಡ್ ರಿಪೋರ್ಟ್ ಕಾರ್ಡ್ ಅಂತಿದೆ, ಸ್ಕೂಲ್ ರಿಪೋರ್ಟ್ ಕಾರ್ಡ್ ಅಂತಿದೆ. ನಮಗೆ DRC ಸರ್ಟಿಫಿಕೇಟು ಬರುತ್ತೆ, SRC ಸರ್ಟಿಫಿಕೇಟು ಬರುತ್ತೆ. ಸೊ DRC ಸರ್ಟಿಫಿಕೇಟ್ ಬೇಕಂದರೆ ಮೇಲಿಂದ್ರ ಮೇಲೆ ಟಚ್ ಮಾಡಿ, ಅದು ನಿಮಗೆ ಒಂದು PDF ರೂಪದಲ್ಲಿ ನಿಮ್ಮ ಮೊಬೈಲಲ್ಲಿ ಡೌನ್ಲೋಡ್ ಆಗುತ್ತೆ. ಅದರ ಕೆಳಗೆ ಸ್ಕೂಲ್ ರಿಪೋರ್ಟ್ ಕಾರ್ಡ್ ಅಂತಿದೆಯಲ್ಲ ನೋಡಿ ಸ್ನೇಹಿತರೆ, ಇದ್ರ ಮೇಲೆ ಟಚ್ ಮಾಡಿ, ಅದೂ ಸಹ ನಿಮಗೆ ಒಂದು ಇದು ಏನು PDF ರೂಪದಲ್ಲಿ ನಿಮಗೆ ಡೌನ್ಲೋಡ್ ಆಗುತ್ತೆ ಸ್ನೇಹಿತರೆ. ಈ ರೀತಿ ನಿಮ್ಮ ಶಾಲೆಯ ನಿಮ್ಮ ಒಂದು ಯುಡೇಸ್ ಪ್ಲಸ್ಸನ್ನು ನೀವು ಸರ್ಟಿಫೈ ಮಾಡ್ಬೋದು ಸ್ನೇಹಿತರೆ. ಇದೇ ರೀತಿ ಯುಡೇಸು, ಸ್ಯಾಡ್ಸು, HRMS ಇನ್ನಿತರ ಎಲ್ಲ ವಿಚಾರಗಳು, ನಮ್ಮ KSSದು ಸಹ ಎಲ್ಲ ವಿಚಾರಗಳು ನಿಮಗೆ ನೋಟಿಫಿಕೇಷನ್ ರೂಪದಲ್ಲಿ ಬರುತ್ತದೆ. ನಿಮಗೆ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಥ್ಯಾಂಕ್ ಯು ಸ್ನೇಹಿತರೆ.